ತಿರುಪತಿ ಕಿತಾಪತಿ. ಪೂರ್ತಿ ವಿಡಿಯೋ ನೋಡಿ ಏನಕ್ಕೆ ಹಿಂಗೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ಬೆಟ್ಟ ಹತ್ಕೊಂಡು ಹೋಗಿ ಜಸ್ಟ್ 2 ಅವರ್ಸ್‌ಗೆ ದರ್ಶನ ಮಾಡಿದ್ವಿ. ಅಲ್ಲಿರೋ ಬೆಟ್ಟ ಸೇಮೆ, ಆದ್ರೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ನಮ್ಗೆ ಬಸ್ 10 ಗಂಟೆಗಿತ್ತು, ಆದ್ರೆ 10 ಕಾಲ ಆದ್ರೂ ಬಸ್ ಬಂದಿರ್ಲಿಲ್ಲ. ಅದಕ್ಕೆ ಅಲ್ಲೊಂದು ಟೀ ಅಂಗಡಿಲಿ ಬನ್ನು ಮತ್ತೆ ಟೀ ತಗೊಂಡು ಕಾಯ್ತಾ ಇದ್ವಿ. ಹೋದ ವರ್ಷದ ತರನೇ ಇರುತ್ತೆ ಅನ್ಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಳ್ದಂಗೆ ಶನಿವಾರ ರಾತ್ರಿ ವಿದ್ಯುತ್ ಬಂಡಿ ಅಂದ್ರೆ ಎಲೆಕ್ಟ್ರಿಕ್ ಬಸ್ ನುಗ್ಗೋ ನುಗ್ಗೋ ಆ ಬಸ್ಸಲ್ಲಿ ಹೊರಟ್ವಿ. ಬಸ್ ಹೊರಡೋಕ್ಕೂ ಮುಂಚೆ ನಮ್ಮ ಪದ್ಧತಿ ಅದೇ ಮನೆಯವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿ ಹೊರಟ್ವಿ ಅಂತ ಹೇಳೋದು. ಮನೆಯಿಂದನೇ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟಿದ್ರು. ಸೊ ಮೆನ್ಯೂಲಿ ಚಪಾತಿ, ಚನ್ನ ಮಸಾಲ, ಮೊಸರನ್ನ, ಆಮೇಲೆ ಮರುಭೂಮಿ ಕೂಡ ಇತ್ತು. ಅದೇ ಮಾವಿನ ಹಣ್ಣು, ಆಪಲ್ಲು, ಡೆಸರ್ಟ್ ರೀ. ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಇದೆ. ಏನು ನಿದ್ದೆ ಮಾಡದಲ್ಲೇ ನತ್ತವ್ರೆ ಇಬ್ರು ಅಂತ ಅನ್ಕೊಳ್ತೀರಾ? ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಯ್ತು ಅನ್ಸುತ್ತೆ ನಿಮ್ಗೆ ನಾವ್ ಯಾಕೆ ನಗ್ತಾ ಇದ್ವಿ ಅಂತ. ನಮ್ ಪ್ಲಾನ್ ಪ್ರಕಾರ ನಾವು ಹೋದ ವರ್ಷದ ತರಾನೇ ಬೆಟ್ಟ ಹತ್ಕೊಂಡು ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡ್ ಬರುವುದು ಅಂತ ಅನ್ಕೊಂಡ್ವಿ. ಆದ್ರೆ ದೇವ್ರ ಪ್ಲಾನು ಬೇರೆನೆ ಇತ್ತೇನೋ. ನೀವೇನಾದ್ರೂ ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾ ಇದ್ರೆ ನಾನ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇಡ್ತೀನಿ, ದಯವಿಟ್ಟು ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡ್ತೀನಿ ಅನ್ನೋ ನಂಬಿಕೆನ ಬಿಟ್ಬಿಡಿ. ತಿರುಪತಿ ಹೋದ್ಮೇಲೆ ಗೊತ್ತಾಯ್ತು ಇವತ್ ಸಂಜೆ 6 ಗಂಟೆಗೆ ಟಿಕೆಟ್ ಹಾಕ್ಸಿದ್ರೆ ನಾಳೆ ದರ್ಶನಕ್ಕೆ ನಿಂತ್ಕೋಬೇಕು, ನಾಡಿದ್ದು ದರ್ಶನ ಆಗುತ್ತೆ ಅಂತ. ಸೊ ಬೆಟ್ಟ ಹತ್ತೋ ಪ್ಲಾನ್ನ ಕ್ಯಾನ್ಸಲ್ ಮಾಡಿದ್ವಿ. ಮೈನ್ ಎಂಟ್ರೆನ್ಸ್ ಇಂದ ಬೆಟ್ಟಕ್ಕೆ 19 ಕಿಲೋಮೀಟರ್ ಬಸ್ಸಲ್ಲಿ ಹೋಗ್ಬೇಕು. ಸುಮಾರು ಒಂದು 10-12 ಬಸ್ನ ಕೇಳಿದ್ವಿ, ಯಾರು ಹತ್ಸ್ಕೊಳ್ಳಿಲ್ಲ. ಕೊನೆಗೆ ಯಾರೋ ಒಬ್ರು ಅಂಕಲ್ಲು ಆಲ್ಮೋಸ್ಟ್ ಅವ್ರು 55+ ಏಜ್ ಆಗಿದೆ, ಅವರು ಟಿಕೆಟ್ ಕೊಟ್ರು. 90 ರೂಪಾಯಿ ಒಂದು ಟಿಕೆಟ್, ಇಬ್ರಿಂದ 180 ರೂಪಾಯಿ, 200 ರೂಪಾಯಿ ಕೊಟ್ವಿ. ಅಂಕಲ್ ಖುಷಿಗೆ ಚೇಂಜೇ ವಾಪಸ್ ಕೊಡ್ಲಿಲ್ಲ. ತಿರುಪತಿಗೆ ಹೋದ್ಮೇಲೆ ಫಸ್ಟ್ ದರ್ಶನ ಮಾಡ್ಬೇಕಾಗಿರೋದು ವರಾಹಸ್ವಾಮಿದು. ಸೊ ಅಲ್ಲಿಗೆ ಜೀಪಲ್ಲಿ ಹೋದ್ವಿ. ಸ್ನಾನ ಮಾಡ್ಕೊಂಡು ಅಲ್ಲೇ ಪೋಸಿಂಗ್ ಮಾಡಿದೆ. ಆಮೇಲೆ 10 ರೂಪಾಯಿಗೆ ಒಂದು ನಾಮ ಹಾಕ್ಸ್ಕೊಂಡು ದರ್ಶನ ಕೊಟ್ವಿ. ತಿರುಪತಿಲಿ ನಮ್ ಕಿತಾಪತಿ. ಇಲ್ಲಿಂದ ಆಕ್ಚುಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ನೀವೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ವರಾಹಸ್ವಾಮಿ ದರ್ಶನ ಮಾಡ್ಕೊಂಡ್ ಬರೋಷ್ಟರಲ್ಲಿ 6:30 ಆಗಿತ್ತು. ಅಲ್ಲಿಂದ ಸೀದಾ ನಾವು ಸರ್ವದರ್ಶನ ಕ್ಯೂಗೆ ನಿಂತ್ಕೊಂಡ್ವಿ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವತ್ತು ಜನ ಕಡಿಮೆನೆ ಇದ್ರು. ತಿರುಪತಿಗೆ ಅಷ್ಟು ಜನನೇ ಅಲ್ಲ, ನಮ್ಗೆ ದೇವ್ರು ಲೈವ್ ಆಗೇ ಕಾಣಿಸ್ತಾ. ಯಾವ್ದು ಅಂತೀರಾ? ವರಾಹಸ್ವಾಮಿ. ತಿರುಪತಿಲಿ ದರ್ಶನಕ್ಕೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕ್ಯೂ ಸಿಸ್ಟಮ್, ಎಲ್ಲದಕ್ಕೂ ಕ್ಯೂ ಇದ್ದೇ ಇರುತ್ತೆ. ಊಟದ ಕೊಂಡ್ರು, ಲಗೇಜ್ ಕೊಂಡ್ರು, ಪ್ರತಿಯೊಂದಕ್ಕೂ ಕ್ಯೂ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನೀವು ಆಚೆ ಬರ್ಬೇಕಂದ್ರೂ ಕ್ಯೂ ಇದ್ದೇ ಇರುತ್ತೆ. ನಮ್ಗೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಅಂತ ಇದ್ರೆ ಅಲ್ಲಿರೋ ಜನಕ್ಕೆ ಟೈಮ್ಗೆ ಇಂಡಿ ಬೂಸ ತರ ಊಟ ಕೊಡ್ತಾ ಇದ್ರೆ ಸಾಕಪ್ಪ ಅನ್ನೋ ತರ ಇದ್ರು. ಸೊ ನಮ್ ದರ್ಶನ ಟಿಕೆಟ್ 11:30 ಹಾಕಿದ್ರು. ದರ್ಶನದ ಟೈಮಿಂಗು 3 ಗಂಟೆ ಬೆಳಗಿನ ಜಾವ. ನಾವು ಹಂಗೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ವಿ, 3 ಗಂಟೆಗೆ ದರ್ಶನ ಅಂದ್ರೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋ ಅಷ್ಟ್ರಲ್ಲಿ 6 ಗಂಟೆ. 6 ಗಂಟೆಗೆ ನಾವು ಹೊರಟ್ರು ಬೆಂಗಳೂರಿಗೆ ಹೋಗೋಷ್ಟ್ರಲ್ಲಿ 11-12 ಗಂಟೆ ಆಗುತ್ತೆ. ಇದಾಗೋ ಮಾತಲ್ಲ, ವಾಪಸ್ ಓಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆದ್ರೂ ಒಂದ್ ಕಡೆ ಇಷ್ಟು ದೂರ ಬಂದ್ಬಿಟ್ಟು ದರ್ಶನ ಮಾಡದೆ ಹೆಂಗೂರು ಹೋಗೋದು ಅಂದ್ಬಿಟ್ಟು ಬಂಡ್ ಧೈರ್ಯ ಮಾಡಿ ನಿಂತ್ಕೊಂಡ್ವಿ. ಕೊನೆಗೂ ನಮ್ಗೆ 15 ಅವರ್ ಆದ್ಮೇಲೆ ದರ್ಶನ ಆಯ್ತು ಗುರು. ನಾವು ನಿಂತಿದ್ದು 7 ಗಂಟೆಗೆ. ನಾವು ದರ್ಶನ ಮಾಡಿ ಆಚೆ ಬರೋಷ್ಟರಲ್ಲಿ ಟೈಮು 10 ಗಂಟೆ. ಸಾರಿ ಟು ಸೇ ದಿಸ್, ಬಟ್ ಇರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್, ಎಲ್ಲಾ ರಿಲಿಜಿಯಸ್ ಪ್ಲೇಸಸ್ ಕೂಡ ದುಡ್ಡು ಮಾಡಕ್ಕೆ ನಿಂತಿದೆ. ಬಿಸ್ನೆಸ್ ಅವ್ರ ಮೇನ್ ಮೋಟಿವ್ ಆಗ್ಬಿಟ್ಟಿದೆ. ನಮ್ಗೆ ಭಗವಂತನ್ ಕಾಣೋ ಆಸೆ ಅಂದ್ರೆ ಅವ್ರಿಗೆ ದುಡ್ಡು ಮಾಡೋ ಆಸೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಪೀಪಲ್, ಏನಂತೀರಾ?